Hello and welcome back to the TCS Academy. So, dear friends, today in this lecture session, I will take you through question number 43 of 2015 KS Prelims question paper. Okay, actually, the question examination was held in the year 2017, right? Let's move on. Okay, so now question number 43. With reference to the Karnataka Agricultural Price Commission, consider the following statement. Statement A. It's an advisory body to look into all aspects of production, marketing and pricing of agricultural and horticultural commodities in Karnataka. Statement 2. Minister of Agriculture is the ex officio chairperson of the commission, right? Option C, statement C. The term of the commission would be of 5 years. Okay, the three options are given. ಸ್ನೇಹಿತರೆ, ಕ್ವಶನ್ ನಂಬರ್ 43ಕ್ಕೆ ನಾವು ಹೋಗೋದಾದ್ರೆ ಕರ್ನಾಟಕದ ಕೃಷಿ ಬೆಲೆ ಆಯೋಗ ಕುರಿತಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸ್ಟೇಟ್ಮೆಂಟ್ 1. ಕರ್ನಾಟಕದಲ್ಲಿ ಕೃಷಿ ಮತ್ತು ತೋಟಗಾರಿಕೆ ಉತ್ಪನ್ನಗಳ ಉತ್ಪಾದನೆ ಆಗಿರ್ಬೋದು, ಮಾರುಕಟ್ಟೆ ಆಗಿರ್ಬೋದು ಮತ್ತು ಬೆಲೆಗಳ ಎಲ್ಲ ಅಂಶಗಳನ್ನು ನೋಡಿಕೊಳ್ಳುವ ಒಂದು ಸಲಹಾ ಕಾರ್ಯ ಇದರದಾಗಿದೆ. ಯಾವುದರದು? ಕರ್ನಾಟಕ ಕೃಷಿ ಬೆಲೆ ಆಯೋಗ. ಓಕೆ, ಸ್ಟೇಟ್ಮೆಂಟ್ 1 ಈಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಸ್ಟೇಟ್ಮೆಂಟ್ 2. ಕೃಷಿ ಸಚಿವರು ಆಯೋಗದ ಪದ ನಿಮಿತ್ತ ಅಧ್ಯಕ್ಷರಾಗಿರ್ತಾರೆ. ನೋ, ದಿಸ್ ಇಸ್ ರಾಂಗ್. ಓಕೆ, ಒಬ್ಬ ಅಧ್ಯಕ್ಷರನ್ನು ಸರ್ಕಾರವು ನೇಮಿಸುತ್ತೆ. 2022ರಿಂದ ಈಚೆಗೆ 22, 23, 24 ಟಿಲ್ ಟುಡೇ ಯಾವೊಬ್ಬ ಅಧ್ಯಕ್ಷರನ್ನು ಈ ಕೃಷಿ ಬೆಲೆ ಆಯೋಗಕ್ಕೆ ಇನ್ನೂ ನೇಮಿಸಿಲ್ಲ. ಓಕೆ, ಅದು ಒಂದು ವಿಪರ್ಯಾಸದ ಸಂಗತಿ. ಸ್ಟೇಟ್ಮೆಂಟ್ ಸಿ ಏನ್ ಹೇಳುತ್ತೆ? ಆಯೋಗದ ಅವಧಿಯು 5 ವರ್ಷಗಳಾಗಿರುತ್ತದೆ. ರಾಂಗ್. ಆಯೋಗದ ಅವಧಿ 3 ವರ್ಷಗಳಾಗಿರುತ್ತದೆ. ಲೆಟ್ಸ್ ಎಕ್ಸ್ಪ್ಲೋರ್ ಅಂಡ್ ಅಂಡರ್ಸ್ಟ್ಯಾಂಡ್ ಎಕ್ಸ್ಟ್ರಾ ಫ್ಯಾಕ್ಟ್ಸ್ ಅಬೌಟ್ ದ ಪರ್ಟಿಕ್ಯುಲರ್ ಅಗ್ರಿಕಲ್ಚರ್ ಪ್ರೈಸ್ ಕಮಿಷನ್ ಆಫ್ ಕರ್ನಾಟಕ. Which of the above statements is or correct? Select the code for the correct answer from the options given below. Option A and C only. Okay, what A and C? A and C. A is correct, but C is wrong. Clear? Okay. Number 2, option 2, A only. Exactly, that is the correct answer. C, B and C, of course, B is wrong and C is also wrong. Option 4, A, B, C, ಮೂರು ಸರಿ ಇದಾವೆ. No, it's wrong. So here the correct option is 2, that is A only. Statement A only correct. Okay, ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿ? ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರಕ್ಕಾಗಿ ಸಂಕೇತವನ್ನು ಆರಿಸಿ. ಆಪ್ಷನ್ 1 ಓಕೆ, ಎ ಮತ್ತು ಸಿ ಮಾತ್ರ. ನಂಬರ್ 2, ಆಪ್ಷನ್ 2 ಎ ಮಾತ್ರ. ಆಪ್ಷನ್ 3 ಬಿ ಮತ್ತು ಸಿ ಮಾತ್ರ. ಆಪ್ಷನ್ 4 ಎ ಬಿ ಸಿ. ಸೊ ಹಿಯರ್ ದ ಕರೆಕ್ಟ್ ಆಪ್ಷನ್ ಈಸ್ ಸ್ಟೇಟ್ಮೆಂಟ್ ಎ. ದಟ್ ಈಸ್ ಕರೆಕ್ಟ್ ಆಪ್ಷನ್ ಈಸ್ 2, ರೈಟ್? ದಟ್ ಮೀನ್ಸ್ ಕರ್ನಾಟಕದಲ್ಲಿ ಕೃಷಿ ಮತ್ತು ತೋಟಗಾರಿಕೆ ಉತ್ಪನ್ನಗಳ ಉತ್ಪಾದನೆ ಆಗಿರ್ಬೋದು, ಮಾರುಕಟ್ಟೆ ಆಗಿರ್ಬೋದು ಮತ್ತು ಬೆಲೆಗಳಾಗಿರ್ಬೋದು, ಈ ಎಲ್ಲ ಅಂಶಗಳನ್ನು ಅಧ್ಯಯನ ಮಾಡಲಿಕ್ಕೆ ಕುರಿತು ಸಲಹೆ ಸೂಚನೆಗಳನ್ನು ಸರ್ಕಾರಕ್ಕೆ ಕೊಡ್ತಕ್ಕಂಥ ಒಂದು ಆಯೋಗ ಇದಾಗಿದೆ. ಯಾವುದು? ಕೃಷಿ ಬೆಲೆ ಆಯೋಗ, ಕರ್ನಾಟಕ. ಲೆಟ್ಸ್ ಎಕ್ಸ್ಪ್ಲೋರ್ ಸಮ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅಬೌಟ್ ದಿ ಪರ್ಟಿಕ್ಯುಲರ್ ಕರ್ನಾಟಕ ಅಗ್ರಿಕಲ್ಚರಲ್ ಪ್ರೈಸಿಂಗ್ ಕಮಿಷನ್. ಕರ್ನಾಟಕದ ಕೃಷಿ ಬೆಲೆ ಆಯೋಗ 2014ರಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ. ಇದು ಬೆಳೆಗಳ ಉತ್ಪಾದನೆ, ಸಾಗುವಳಿ ವೆಚ್ಚ, ಸಾಗಣೆ, ಬೆಳೆ ವಿಮೆ ಈ ವಿಷಯಗಳ ಕುರಿತು ರಾಜ್ಯ ಸರ್ಕಾರಕ್ಕೆ
ತನ್ನ ಶಿಫಾರಸುಗಳನ್ನು ಮಾಡುತ್ತೆ. ಅದರ ಆಧಾರದ ಮೇಲೆ ಈ ಬೆಳೆಗಳಿಗೆ ಒಂದು ನಿರ್ದಿಷ್ಟ ಬೆಲೆಯನ್ನು ನಿಗದಿ ಮಾಡ್ತಕ್ಕಂಥ ಕರ್ತವ್ಯ ಕರ್ನಾಟಕ ಸರ್ಕಾರಕ್ಕೆ ಇರುತ್ತೆ. ಓಕೆ, ಪ್ರಕಾಶ್ ಕಮ್ಮರಡಿ ಅಂತಕ್ಕಂಥವರು 2014ರಿಂದ 19ರವರೆಗೆ ಅಧ್ಯಕ್ಷ ಆಗಿರ್ತಾರೆ. 19ರಿಂದ 22ರವರೆಗೆ ಹನುಮನಗೌಡ ಅವರು ಅಧ್ಯಕ್ಷ ಆಗಿರ್ತಾರೆ. ಅಂದ್ರೆ ಕನಿಷ್ಠ ಬೆಂಬಲ ಬೆಲೆಯನ್ನು ಒಂದು ಬೆಳೆಗಳಿಗೆ ನಿಗದಿ ಮಾಡಲಿಕ್ಕೋಸ್ಕರವಾಗಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ನಿರ್ವಹಿಸುವ ಉದ್ದೇಶದಿಂದ ಈ ಒಂದು ಕೃಷಿ ಬೆಲೆ ಆಯೋಗವನ್ನು ರಚನೆ ಮಾಡಿರ್ತಾರೆ. ಅಂದ್ರೆ ರೈತರು ಮತ್ತು ರಾಜ್ಯ ಸರ್ಕಾರ ಇವೆರಡರ ನಡುವೆ ಸಹಕಾರವನ್ನು ಏರ್ಪಡಿಸುವ ಸಲುವಾಗಿ ಒಂದು ಸಂಚಾಲಕರಾಗಿ ಈ ಒಂದು ಆಯೋಗ ಕೆಲಸ ಮಾಡುತ್ತೆ. ಆಯೋಗವು ಎಲ್ಲ 4 ಕೃಷಿ ವಿಶ್ವವಿದ್ಯಾನಿಲಯಗಳು ಮತ್ತು ತೋಟಗಾರಿಕಾ ವಿಶ್ವವಿದ್ಯಾನಿಲಯಗಳೊಂದಿಗೆ ಕನಿಷ್ಠ ಬೆಂಬಲ ಬೆಲೆ ನಿಗದಿಪಡಿಸುವಲ್ಲಿ ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡತಕ್ಕಂಥ ಕೆಲಸ ಇದರದಾಗಿರ್ತದೆ. ಅಂದ್ರೆ ಕೃಷಿ ವಿಶ್ವವಿದ್ಯಾಲಯ, ಅಗ್ರಿಕಲ್ಚರ್ ಯೂನಿವರ್ಸಿಟೀಸು ಮತ್ತೆ ತೋಟಗಾರಿಕಾ ವಿಶ್ವವಿದ್ಯಾನಿಲಯಗಳೊಂದಿಗೆ ಒಂದು ಸಂಪರ್ಕವನ್ನು ಸಾಧಿಸಿ ಡಿಸ್ಕಷನ್ ಮಾಡಿ ಒಂದು ಈ ಶಿಫಾರಸು ಬೆಲೆಯನ್ನು ನಿರ್ಧಾರ ಮಾಡೋದಕ್ಕೆ ಓಕೆ ಸರ್ಕಾರಕ್ಕೆ ಸಲ್ಲಿಸುತ್ತೆ. ಶಿಫಾರಸು ಮಾಡ್ತಕ್ಕಂಥ ಕೆಲಸ ಮಾತ್ರ ಇದರದು. ನಿರ್ಧಾರ ತೆಗೆದುಕೊಳ್ಳೋದು ರಾಜ್ಯ ಸರ್ಕಾರ. ವಿಶ್ವವಿದ್ಯಾನಿಲಯಗಳು ರೈತರ ಆಯ್ದ ಜಮೀನಿನಲ್ಲಿ ಸಾಗುವಳಿ ವೆಚ್ಚದ ಕುರಿತು ಅಧ್ಯಯನ ನಡೆಸಿ ಸರ್ಕಾರಕ್ಕೆ ಕನಿಷ್ಠ ಬೆಂಬಲ ಬೆಲೆಯನ್ನು ಇಷ್ಟು ಕೊಡಬಹುದು ಅಂತೇಳಿ ಅವರು ಶಿಫಾರಸು ಮಾಡ್ತಾರೆ. ಆಯೋಗ ಏನ್ ಮಾಡುತ್ತೆ, ತನ್ನ ಶಿಫಾರಸುಗಳನ್ನು ರಾಜ್ಯ ಸರ್ಕಾರಕ್ಕೆ ಸಬ್ಮಿಟ್ ಮಾಡುತ್ತೆ. ಓಕೆ, ಆಗ ರಾಜ್ಯ ಸರ್ಕಾರ ಅದೇ ಶಿಫಾರಸುಗಳನ್ನು ಕೇಂದ್ರಕ್ಕೆ ಸಬ್ಮಿಟ್ ಮಾಡುತ್ತೆ. ಅಲ್ಲಿ MS ಸ್ವಾಮಿನಾಥನ್ ಫಾರ್ಮುಲಾವನ್ನು ಆಧರಿಸಿ ಕನಿಷ್ಠ ಬೆಂಬಲ ಬೆಲೆಯನ್ನು ಕೃಷಿ ಉತ್ಪನ್ನಗಳಿಗೆ ಮತ್ತು ತೋಟಗಾರಿಕಾ ಉತ್ಪನ್ನಗಳಿಗೆ ನಿಗದಿ ಮಾಡತಕ್ಕಂಥ ಕೆಲಸ ಕೃಷಿ ಬೆಲೆ ಆಯೋಗದ್ದು. Right? Let's explore some of the things like commission, that is Krushi Bele Ayoga, Agricultural Price Commission, Karnataka Agricultural Pricing Commission. It has a term of office is 3 years, not 5 years. It gives recommendations to the state government on crop production, cultivation expenses, transportation, and crop insurance. So therefore, Karnataka Agricultural Pricing Commission remains, as I mentioned earlier, it is headless since July 2022. That's all about the particular Krushi Bele Ayoga. Clear? Thank you. Have a good day.